ಫೋಟೋ ಇಲ್ಲೇ ನೋಡೋಲ್ಲ ಫೋಟೋ ನಮಸ್ಕಾರ ಮೇಡಮ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ಅಧ್ಯಕ್ಷರೇ ಮಾತಾಡ್ತಿದ್ದೀನಿ. ಸುಮಾರು ವರ್ಷಗಳಿಂದ ನಾವು ವಿಶ್ವೇಶ್ವರ ಜಯಂತಿಯನ್ನ ಆಚರಿಸ್ತಾ ಬಂದಿದ್ದೀವಿ. ನಾವು ಇದನ್ನ ನಮ್ಮ ವಿಶ್ವೇಶ್ವರ ಮೂರ್ತಿಯನ್ನ ಮೆರವಣಿಗೆ ಮುಖಾಂತರ ಧಾರವಾಡದ ಎಲ್ಲ ಪ್ರಮುಖ ರೋಡಲ್ಲಿ ಸುತ್ತಾಡ್ತಾ ಬಂದು ಇದನ್ನ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಅಲ್ಲಿ ನಾವು ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಅಲ್ಲಿ ಅಲ್ಲಿ ವಿಶ್ವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇದನ್ನ ಸಂಪನ್ನಗೊಳ್ತೀವಿ. ಇದಕ್ಕೆ ನಮ್ಮ SDM ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಸಿವಿಲ್ ಕಲಿತಿರೋ ವಿದ್ಯಾರ್ಥಿಗಳು ಹಾಗೂ ಎಲ್ಲ ವಿಶ್ವೇಶ್ವರಯ್ಯ ಕಾರ್ಮಿಕ ಸಂಘದ ಪದಾಧಿಕಾರಿ ಕಾರ್ಮಿಕರು ಹಾಗೂ ನಮ್ಮೆಲ್ಲ ಧಾರವಾಡದ ಸಿವಿಲ್ ಇಂಜಿನಿಯರ್ಸ್ ಸೇರಿಕೊಂಡು ನಾವು ಈ ಮೆರವಣಿಗೆ ಮಾಡ್ತೀವಿ. ಇದು ನಮಗೆ ವಿಶ್ವೇಶ್ವರ ಹುಟ್ಟು ಹಬ್ಬ, ನಮಗೊಂದು ಹಬ್ಬ ಇದ್ದಂಗೆ. ಅದಕ್ಕೆ ನಾವು ಇದನ್ನ ಆ ರೀತಿ ಆಚರಿಸ್ತಾ ಇದ್ದೀವಿ. ಸುಮಾರು ಹೊತ್ತು ಮಾಡ್ತಾ ಬಂದಿದ್ದೀವಿ. ಧನ್ಯವಾದಗಳು. ಈಗ ನಾವು ಇಲ್ಲಿ ಆಕ್ಚುಲಿ ನಾವು ಅದನ್ನ ಕಲಾಪೋರಾಟ ಮಾಡಿದ್ವಿ. ಅಲ್ಲಿ ಅನಾನುಕೂಲ ಇದ್ದಿದ್ದರಿಂದ ಇಲ್ಲಿ ಡೆಪ್ಯೂಟಿ ಚೆನ್ನಬಸಪ್ಪ ಸರ್ಕಲ್ ಇಂದ ಇಲ್ಲಿಂದ ನಾವು ದಿಬ್ರಿ ಸರ್ಕಲ್ ಇಂದ ಒಳಗಡೆ ವಿವೇಕಾನಂದ ಸರ್ಕಲ್ ಹಾಗೆ ಸುತ್ತಿ ಹಾಕಿ ಬಂದು ICICI ಬ್ಯಾಂಕ್ ಹೀಗೆ ಹೋಗಿ DC ಅವ್ರ ಮನೆ ಮುಂದೆ ಹೋಗಿ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ಗೆ ನಾವು ಮುಕ್ತಾಯಗೊಳಿಸ್ತೀವಿ. ಅಲ್ಲಿ ವಿಶ್ವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಒಂದು ಮೆರವಣಿಗೆ ಮುಗಿಸ್ತೇವೆ ನಾವು. ಧನ್ಯವಾದಗಳು. SDM ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿಶ್ವೇಶ್ವರ ಕಟ್ಟಡ ಕಾರ್ಮಿಕರ ಸಂಘವು ಸಹ ಸಹಕಾರದಿಂದ ಇವತ್ತು ನಡೆಸ್ತಾ ಇದೆ ಮತ್ತು ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಹ ಇದನ್ನ ಹಮ್ಮಿಕೊಂಡು ಈ ಬೃಹತ್ ಜಾಥಾವನ್ನ ಇಲ್ಲಿಂದ ಚಾಲನೆ ಮೂಲಕ ನಡೆಯಲಾಗಿದೆ. CM ವಿಶ್ವೇಶ್ವರಯ್ಯವರ ಜಯಂತಿಯ ದಿನದಂದು ಈ ದೇಶದ ನಾಡಿನ ಎಲ್ಲ ಅಭಿಯಂತರರಿಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿವಸ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಧಾರವಾಡದವರು ಹಮ್ಮಿಕೊಂಡಂತ ಈ ಒಂದು ಬೃಹತ್ ಜಾಥಾದ ಮೂಲಕ ನಾಗರಿಕರಿಗೆ ಹಾಗೂ ನಗರದ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತಿಳಿ ಹೇಳುವಂಥ ಎಲ್ಲ ಅಭಿಯಂತರು ಕೂಡಿ ಹಮ್ಮಿಕೊಂಡಂತ ಈ ಜಾಥಾಕ್ಕೆ ಶುಭವನ್ನು ಕೋರ್ಲಿಕ್ಕೆ ಇವತ್ತು ಆಗಮಿಸಿದ್ದೇವೆ. ಅವರೆಲ್ಲ ಯುವ ಹಾಗೂ ಮುಂದಿನ ಪೀಳಿಗೆಗೆ ಆಗುವಂತ ಸರ್ ವಿಶ್ವೇಶ್ವರ ಹಾಕೊಂಡಂತ ಆ ನಾಡಿನ ಎಲ್ಲ ಅಭಿಯಂತರು ಅವರೊಟ್ಟಿಗೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಡತನದಲ್ಲಿ ಹುಟ್ಟಿರಲಿ ಯಾವುದೋ ಇರಲಿ ಅವನಿಗೆ ಜವಾಬ್ದಾರಿ ವಹಿಸಿದಂತ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ನಿಶ್ಚಿತ ಅನ್ನುವಂತ ಸಂದೇಶವನ್ನು ನೀಡಿದಂತ ಸರ್ ವಿಶ್ವೇಶ್ವರಯ್ಯ ಅವರು ಇವತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಮತ್ತು ಈ ಒಂದು ಕರ್ನಾಟಕದಲ್ಲಿರ್ಬೋದು ಇಡೀ ದೇಶಕ್ಕೆ ಒಂದು ಮಾದರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು.
ಇವತ್ತು ನಮ್ಮ ಸಿವಿಲ್ ಇಂಜಿನಿಯರ್ಸಿಗೆ ಭಾಳ ಒಂದು ರೀತಿಯ ಹೆಮ್ಮೆಯಾದಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವು. ನಮ್ಮ ಇಡೀ ಈ ಭಾರತದ ಒಂದು ಪ್ರತಿಭೆಯನ್ನು ತೋರಿಸಿದಂಥ ಒಂದು ವಿಶೇಷ ವ್ಯಕ್ತಿಯಾದಂಥ ಸರ್ ಎಂ ವಿಶ್ವೇಶ್ವರಯ್ಯವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ದೇಶದಾದ್ಯಂತ ಕೇವಲ ಭಾರತ ಅಂತಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಭಾರತದ ಪ್ರತಿಮೆಯನ್ನು ಹೊರಹಾಕದಂಥ ಒಂದು ವಿಶೇಷ ವ್ಯಕ್ತಿ ಯಾರು ಕೇಳಿದ್ರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ನಮ್ಮ ಸಿವಿಲ್ ಇಂಜಿನಿಯರ್ಸ್ ಅಂತ ಹೇಳಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ನಾವು ಅವ್ರನ್ನ ಅತ್ಯಂತ ಪೂಜನೀಯ ಸ್ಥಾನದಲ್ಲಿ ನೋಡ್ಕೋತಾ ನಾವು ಅವ್ರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಕನ್ನಂಬಾಡಿಯನ್ನು ಕಟ್ಟಿ ನಮ್ಮ ಇಡೀ ಒಂದು ದೇಶದಲ್ಲಿ ನಮ್ಮ ಈ ಒಂದು ಕರ್ನಾಟಕದ ಹೆಸರನ್ನು ಅತ್ಯಂತ ಉತ್ತುಂಗದಲ್ಲಿ ತರಲಿಕ್ಕೆ ಬಹಳ ಸಹಾಯ ಮಾಡಿದಂಥ ಒಂದು ವ್ಯಕ್ತಿ ಇವರು. ಹಾಗಾಗಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವ್ರನ್ನ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷ ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ ಸಹಿತ ನಾವು ಅದನ್ನೇ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ನಾವು ಸಿವಿಲ್ ಇಂಜಿನಿಯರ್ಸು, ಹಾಗೆ ಸಿವಿಲ್ಗೆ ಸಂಬಂಧಪಟ್ಟಂಥ ಎಲ್ಲ ಕಟ್ಟಡ ಕಾರ್ಮಿಕರು ಇರ್ಬೋದು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಎಲ್ಲ ವಿತರಕರು ಇರ್ಬೋದು, ಎಲ್ಲರೂ ಸೇರಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾನು ದಾಮೋದರ ಹೆಗಡೆ ಅಂತೇಳಿ, ಧನ್ಯವಾದ.